Children to the church presence. Let there be light. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ. ಮರುದಿನ ಅವನು ಸ್ಟೀಫನು ಅಲ್ವಾ? ಸ್ಟೀಫನು, ನೀನು ಯಾವಾಗ ನಿನ್ನ ಕೂದಲನ್ನು ಕತ್ತರಿಸಿದೀಯಾ? ಏನು ಮಾಡಬೇಕು ಬೆನ್ನು? ಅಮ್ಮ ಅದನ್ನು ಕತ್ತರಿಸಲು ಹೇಳಿದರು. ಅದು ಹೇಗಾದರೂ ತುಂಬಾ ಬೆಳೆದಿತ್ತು. ಹಾಗಾಗಿ ಹೀಗೆ ನಾನು ಕಟಿಂಗ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡಿದ್ದೇನೆ. ಓ ಹೌದಾ? ಮತ್ತು ನೀನು ಬೆಳಿಗ್ಗೆ ಇಲ್ಲಿ ಏನು ಮಾಡುತ್ತಿದ್ದಿ? ಏನೂ ಇಲ್ಲ, ನಾನು ಕೆಲವು ವಸ್ತುಗಳನ್ನು ಖರೀದಿಸಲು ಬಂದಿದ್ದೇನೆ. ಹೌದಾ, ಸರಿ. ಸಂದೇಶಣ್ಣ ಮತ್ತು ಅವಿಶಣ್ಣನ ನಡುವೆ ಏನಾಯಿತು ಎಂದು ನಿಮಗೆ ಗೊತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ಅಭಿಸಣ್ಣ ಸಂದೇಶು ಅಣ್ಣನ ಜೊತೆ ಜಗಳ ಆಡಿದ್ದಾನೆ. ಏನು? ಹೌದಾ? ಇದು ಯಾವಾಗ ಆಯಿತು? ಅವರು ಇಬ್ಬರು ರಾಯಚೂರಿಗೆ ಹೋಗಲು ಬಯಸಿದ್ದರು, ಆದರೆ ಇದ್ದಕ್ಕಿದ್ದಂತೆ ಆಟದ ವಿಷಯದಿಂದ ಅವರು ಜಗಳ ಆಡಿದರು. ಆದರೆ ಅವರು ಅತ್ಯುತ್ತಮ ಸ್ನೇಹಿತರಾಗಿದ್ದರು ಅಲ್ಲವೇ? ನನಗೆ ಇಷ್ಟೇ ಗೊತ್ತು, ಅದಕ್ಕೆ ಇಷ್ಟೇ ಹೇಳೋದು. ನೀನು ಇದು ಆಗುತ್ತಿರುವುದನ್ನು ನೋಡಿದೀಯಾ? ಇಲ್ಲ, ಆದರೆ ಸುಹಾಸ ಅಣ್ಣ ನನಗೆ ಹೇಳಿದರು. ಓ ಹೌದಾ, ಸರಿ. ಈಗ ಹೋಗೋಣ. ಸೂರ್ಯ ಉದಯಿಸುತ್ತಿದ್ದಾನೆ. ನಾಡಿದ್ದು ಸಂಡೇ. ನಾವು ಚರ್ಚಲ್ಲಿ ಭೇಟಿಯಾಗೋಣ. ಹೇಗಿದ್ದೀರಾ ಸೆಲ್ಯು ಅಣ್ಣ? ನಾನು ಸೂಪರ್. ನೀನು ಹೇಳು. ನೀವು ಕಳೆದ ಭಾನುವಾರ ಚರ್ಚ್ಗೆ ಹೋಗಿದ್ದೀರಾ? ಅಥವಾ ನಿಮಗೆ ಚರ್ಚಿನಿಂದ ಯಾರನ್ನ ಸಿಕ್ಕಿದ್ರಾ? ಹೌದು ನಾಥನ, ನಾನು ಸ್ಟಾಲಿಂಗು ಜೊತೆ ಭೇಟಿಯಾಗಿದ್ದೇನೆ. ಆತನು ಈ ಸಂಡೇ ಚರ್ಚಿಗೆ ಬರಲು ನನ್ನನ್ನು ಕರೆದನು. ಹೌದು, ಸ್ಟೀಫನು ಕೂಡ ನನ್ನನ್ನು ಚರ್ಚಿಗೆ ಬರಲು ಕರೆದನು. ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಅಣ್ಣ. ಯಾಕೆ, ಏನಾಯ್ತು? ಬರುವ ಸಂಡೇ ನನಗೆ ಕ್ರಿಕೆಟ್ ಮ್ಯಾಚ್ ಇದೆ. ನಾನು ಹೋಗದಿದ್ದರೆ ನನ್ನ ಸ್ನೇಹಿತರು ನನ್ನನ್ನು ಬಿಟ್ಟು ಬಿಡುತ್ತಾರೆ. ನೋಡು ನಾಥನ, ಬೈಬಲ್ ಹೇಳುತ್ತದೆ, ವಿಮೋಚನಕಾಂಡ 31:16-17 ಹೇಳುತ್ತದೆ. ಆದುದರಿಂದ ಇಸ್ರಾಯೇಲರು ಸಬ್ಬತ್ ದಿನವನ್ನು ಆಚರಿಸಬೇಕು. ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಯಮವಾಗಿದೆ. ಇದು ನನಗೂ ಇಸ್ರಾಯೇಲರಿಗೂ ನಡುವೆ ಇರುವ ಸದಾಕಾಲದ ಗುರುತು. ಏಕೆಂದರೆ 6 ದಿನಗಳಲ್ಲಿ ಯೆಹೋವನು ಭೂಮ್ಯಾಕಾಶಗಳನ್ನು ಉಂಟುಮಾಡಿ 7ನೆಯ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿಕೊಂಡನಲ್ಲವೇ? ಆದರೆ ಸೆಲ್ಯು ಅಣ್ಣ, ಸಬ್ಬತ್ತು ಅಂದ್ರೆ ಸ್ಯಾಟರ್ಡೆ ತಾನೆ? ಹೌದು. ಆದರೆ ನಾವು ಯಾಕೆ ಸಂಡೇ ಸೇರುತ್ತೇವೆ? ಭಾನುವಾರದ ಆರಾಧನೆಗೆ ಕಾರಣಗಳು ಯೇಸುವಿನ ಪುನರುತ್ಥಾನ. ಯೇಸು ವಾರದ ಮೊದಲ ದಿನದಂದು, ಅಂದರೆ ಭಾನುವಾರದಂದು ಸತ್ತವರೊಳಗಿಂದ ಎದ್ದನು. ಆರಂಭಿಕ ಕ್ರೈಸ್ತರು ಈ ದಿನವನ್ನು ಅವರ ಪುನರುತ್ಥಾನದ ಆಚರಣೆಯಾಗಿ ಆಚರಿಸಲು ಪ್ರಾರಂಭಿಸಿದರು. ಇದು ಸಾವು ಮತ್ತು ಪಾಪದ ಮೇಲೆ ಹೊಸ ಆರಂಭ ಮತ್ತು ವಿಜಯವನ್ನು ಸೂಚಿಸುತ್ತದೆ. ಓ, ಮತ್ತು ಅಪೊಸ್ತಲರ ಕೃತ್ಯಗಳು 20:7 ನೋಡುತ್ತೇವೆ. ವಾರದ ಮೊದಲನೆಯ ದಿವಸದಲ್ಲಿ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಮತ್ತು ಎಲ್ಲ ಅಪೊಸ್ತಲರು ಪವಿತ್ರಾತ್ಮನನ್ನು ಪಂಚಾಶತ್ತಮ ದಿನದಂದು ಪಡೆದರು. ಅದು ಸಂಡೇವಾಗಿತ್ತು. ಪಂಚಾಶತ್ತಮ ದಿನ ಅಂದರೆ ಇದನ್ನು ಪೆಂಟೆಕೋಸ್ಟ್ ದಿನ ಅಥವಾ ಪಂಚಾಶತ್ತಮ ದಿನ ಎಂದು ಕರೆಯುತ್ತಾರೆ. ಇದು ಈಸ್ಟರ್ ನಂತರ 50 ದಿನಗಳ ನಂತರ ಸಂಭವಿಸುವ ದಿನ. ಇದು ಕೂಡ ವಾರದ ಮೊದಲ ದಿನ ಆಗಿತ್ತು. ಈ ದಿನದಂದು ಎಲ್ಲ ಅಪೊಸ್ತಲರು ಪವಿತ್ರಾತ್ಮವನ್ನು ಪಡೆದದ್ದು. ಓ ಹೌದಾ? ಮತ್ತು ಅನೇಕ ಜನರು ಇದು ಕ್ರಿಶ್ಚಿಯನ್ ಚರ್ಚುಗಳನ್ನು ರೂಪಿಸಲು ಅಡಿಪಾಯವಾಗಿತ್ತು ಎಂದು ಹೇಳುತ್ತಾರೆ. ಇದಾದ ನಂತರ ಅನೇಕ ವಿಶ್ವಾಸಿಗಳು ಇದು ಕ್ರಿಶ್ಚಿಯನ್ ಚರ್ಚನ್ನು ರೂಪಿಸಲು ಬುನಾದಿಯಾಗಿತ್ತು ಎಂದು ನಂಬುತ್ತಾರೆ. ಹೌದಾ? ಯಾಕೆ? ಈ ದಿನ ಬೈಬಲ್ನಲ್ಲಿ ಹಬ್ಬಕ್ಕಾಗಿ ಜೆರುಸಲೆಂನಲ್ಲಿದ್ದ ಪ್ರಪಂಚದಾದ್ಯಂತದ ಯಹೂದಿ ಜನರ ಗುಂಪು ಗದ್ದಲವನ್ನು ಕೇಳಿತು. ಶಿಷ್ಯರು ತಮ್ಮ ಮಾತೃಭಾಷೆಗಳಲ್ಲಿ ಮಾತನಾಡುವುದನ್ನು ಕೇಳಿ ಅವರು ಆಶ್ಚರ್ಯಚಕಿತರಾದರು. ನಂತರ ಅಪೊಸ್ತಲ ಪೇತ್ರನು ಪ್ರಬಲವಾದ ಧರ್ಮೋಪದೇಶವನ್ನು ನೀಡಿದನು, ಮತ್ತು ಆ ದಿನ ಸುಮಾರು 3,000 ಜನರು ದೀಕ್ಷಾಸ್ನಾನ ಪಡೆದು ಹೊಸ ಕ್ರಿಶ್ಚಿಯನ್ಸ್ ಆದರು. ಅಣ್ಣ, ನಿಮಗೆ ಪಂಚಾಶತ್ತಮ ದಿನ ಬಗ್ಗೆ ಇಷ್ಟು ಹೇಗೆ ಗೊತ್ತು? ನಾನು ಕೂಡ ಮುಂದಿನ ಸಂಡೇ ಟ್ರಿಪ್ ಹೋಗಬೇಕೆಂದು ಯೋಚಿಸುತ್ತಿದ್ದೆ. ಆದರೆ ನಿನ್ನೆ ನನ್ನ ತಾಯಿ ನನಗೆ ಸಂಡೇ ಬಗ್ಗೆ, ಅವಳು ಯಾಕೆ ನಾವು ಚರ್ಚ್ಗೆ ಹೋಗಬೇಕು ಅಂತ ಹೇಳಿದಳು. ಇದರಿಂದ ನಂತರ ನನಗೆ ಪಂಚಾಶತ್ತಮ ದಿನದ ಬಗ್ಗೆ ತಿಳಿಯಿತು. ಅಣ್ಣ, ಆದರೆ ನನ್ನ ಫ್ರೆಂಡ್ಸ್ ಅವರಿಗೆ ನಾನು ಏನು ಉತ್ತರಿಸಬೇಕು? ಅವರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬೈಬಲ್ ಹೇಳುತ್ತದೆ, 1 ಕೊರಿಂಥದವರಿಗೆ 15:33 ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಹೌದು ಅಣ್ಣ, ಅಮ್ಮ ಕೂಡ ನನಗೆ ಒಂದು ಕಥೆಯನ್ನು ಹೇಳಿದರು. ಆಂಡ್ರ್ಯೂ ಮತ್ತು ಸೈಮನ್ ಬಗ್ಗೆ. ಎಂತ ಕಥೆ? ಆಂಡ್ರೂಸ್ ಮತ್ತು ಸಿಮೋನಣ್ಣ ತಮ್ಮರಾಗಿದ್ದರು. ಒಂದು ದಿನ ಆಂಡ್ರ್ಯೂ ಯೇಸುವನ್ನು ನೋಡಿದನು.
ಆದರೆ ಅವನು ತನ್ನ ಸಹೋದರ ಸೈಮನ್ ಬಳಿ ಓಡಿಹೋಗಿ ಯೇಸುವನ್ನು ಭೇಟಿಯಾಗುವಂತೆ ಮಾಡಲು ಅವನನ್ನು ಯೇಸುವಿನ ಬಳಿಗೆ ಕರೆತಂದನು. ಆಂಡ್ರೂ ಮತ್ತು ಸೀಮೋನ ಅಂದರೆ ಆಂದ್ರೆಯ ಮತ್ತು ಪೇತ್ರನೆನಿಸಿಕೊಳ್ಳುವ ಸೀಮೋನನು ತಾನೆ? ಹೌದು ಅಣ್ಣ, ಅವರೇ. ಹಾಗೆ ಅಮ್ಮ ಕೂಡ ಹೇಳುತ್ತಿದ್ದಳು, ನೋಡು, ನಾವು ಕಲಿಯಬೇಕಾದರೆ ಆಂಡ್ರ್ಯೂನಿಂದ ಕಲಿಯಬೇಕು. ಅವನು ತನ್ನ ಸಹೋದರನನ್ನು ಅವನೊಂದಿಗೆ ಯೇಸುವಿನ ಬಳಿಗೆ ತಂದನು. ಇದು ಎಲ್ಲಿ ಬರೆದಿದೆ? ನಾತನ, ನನಗೆ ಕೂಡ ಹೇಳು. ಯೋಹಾನ 1:35 ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡು ಅವನಿಗೆ, ನಾವು ಮೆಸ್ಸಿಯನನ್ನು ಕಂಡುಕೊಂಡೆವು, ಮೆಸ್ಸಿಯನು ಎಂದರೆ ಕ್ರಿಸ್ತನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ನೀನು ಕೇಫ ಎಂದು ಕರೆಯಲ್ಪಡುವಿ ಎಂದು ಹೇಳಿದನು. ಕೇಫ ಎಂದರೆ ಪೇತ್ರ ಇಲ್ಲವೇ ಬಂಡೆ ಎಂದು ಅರ್ಥ. ಹೌದು, ನನ್ನ ಅಮ್ಮ ಕೂಡ ಹೇಳ್ತಾರೆ, ನಿಜವಾದ ಸ್ನೇಹಿತನು ಯೇಸುವಿಗೆ ಹತ್ತಿರವಾಗುವಂತೆ ಮಾಡುವವನು ಎಂದು ಹೇಳುತ್ತಿದ್ದಳು. ಯೇಸುವಿನಿಂದ ನಿಮ್ಮನ್ನು ದೂರ ಕರೆದೊಯ್ಯುವವನಲ್ಲ. ಹೌದು ಅಣ್ಣ, ಈಗ ನನಗೆ ಎಲ್ಲ ಅರ್ಥವಾಯಿತು. ನಾವು ಆಂಡ್ರ್ಯೂನಂತೆ ಆಗಬೇಕು, ತನ್ನ ಸ್ವಂತ ಸಹೋದರನನ್ನು ಯೇಸುವಿನ ಕಡೆಗೆ ತಿರುಗುವಂತೆ ಮಾಡಿದವನು. ಮತ್ತೆ ನೀವು ಮುಂದಿನ ಭಾನುವಾರ ಚರ್ಚ್ಗೆ ಬರುತ್ತೀಯಾ? ಹೂ ಅಣ್ಣ, ಖಂಡಿತ ಬರುತ್ತೇನೆ. 3 ದಿನಗಳ ನಂತರ ಕಥೆ ಮುಂದುವರಿಯುತ್ತದೆ. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ.